ಒಂದು ಎಕರೆಗೆ 40,000 ಕುಂದಿರ್ತಾವ್ರಿ. ಒಂದು ಎಕರೆಗೆ 40,000 ಕಬ್ಬ ಆಗ್ಬೇಕು. ಕಬ್ಬ ಆಗ್ಬೇಕು ನೀ ಕಡಿತಾನ 12 ತಿಂಗಳ ಇಲ್ತರ್ಕ 5,808 ಅಂದ್ರೆ ಹಿಶೋಬ್ಗೆ ಇಲ್ತರ್ಕ 6,000 ಹಿಡಿ. 6,000 ಇಂಟು 7 ಮರಿ ಅಂದ್ರೆ 42,000 ಆಯ್ತು. 2,000 ಸತ್ತು ತಿಳ್ಕೊತ 40,000 ಕಾಯ್ದು. 40,000 ಇಂಟು ಇಲ್ತರ್ಕ 2.5 kg ಹೆಂಗೆ ಕಬ್ಬ ತೆಗೆದು ಇಷ್ಟು ವಿಚಾರ ಮಾಡೋದು. ಒಂದು ಕಬ್ಬು 2.5 kg ಆಗ್ಬೇಕು. थोड़ा किसान लोग आए बाद में फोन करता हूँ. हेलो हेलो नमस्ते. थोड़ा किसान लोग आए उनसे बात करके आपके पास बाद में फोन करता हूँ आपको मैं. ओके ओके करता हूँ. ಸರ್ ಈಗ ಸ್ಪ್ರೇ ಮಾಡಿದ್ರಲ್ಲಿ ನೀವು ಇದು ಈಜಾಗ ನಿಮ್ಗೆ ಅನ್ನ ಅಷ್ಟೇ ಬಿಟ್ಟು ಈಗ ಆಮೇಲೆ ಇದಕ್ಕೆ ಏನು ಹುಳ ಹತ್ತಾವ ಅವಕ್ಕೆ ಯಾವ ಸ್ಪ್ರೇ ಮಾಡ್ಬೇಕು? ಮಾಡೋದು ಹುಳ ಯಾವ್ದು ಹುಳ ಐತೆ ಅದ್ರ ಮ್ಯಾಗ ಇಲ್ತರ್ಕ ದುಸರೆ ಸ್ಪ್ರೇ ಮಾಡೋದ್ರಿ. ಈಗ ತೆಪ್ಪ ಇಲ್ತರ್ಕ ಅದು ಬಿಳಿದು ಉನ್ನಿ ಬತ್ತು ಅದಕ್ಕೆ ಆಕ್ಟ್ರಾ ಹಾಕಿ ಇಮಿಡ ಮಾಡಿದ್ರಿ. ತಪ್ಪಲ್ ಕತ್ತರ್ಸಾಕತ್ತು ಅಂದ್ರೆ ಕರಾಟಿ ಲ್ಯಾಮ್ಡಾಸ ಇಲ್ತರ್ಕ ಮಾಡಿದ್ರಿ. ಇಲ್ಲ ಇದು MMActin ಬೆಂಜೋಯೇಟ್ ಮಾಡಿದ್ರಿ. ಮತ್ತೆ ಖಂಡ್ಕಿಗೆ ಇಲ್ತರ್ಕ ಹುಳ ಬೆಳ್ಕದವ್ರಿ. ಅದೇ ಖಂಡ್ಕಿ ಅದು ಇದಕ್ಕೆ ಕಬ್ಬಿಗೆ ತೂತ್ ಇಲ್ತರ್ಕ ಬೆಳ್ಕತ್ತು. ಕೊರಾಜಿನ್ ಇಲ್ತರ್ಕ ಡ್ರೆಂಚಿಂಗ್ ಮಾಡಿ ಬಿಡೋದ್ರಿ. ಕೊರಾಜಿನ್ ಡ್ರೆಂಚಿಂಗ್ ಮಾಡ ಯಾವ್ದು ಹುಳ ಹೆಂಗೈತ್ರಲ್ಲ ಅದ್ರ ಮ್ಯಾಗ ಡೊನ್ನಿ ಹುಳ ಹತ್ತಕತ್ತು ಅಂದ್ರೆ ಯಾವ ಕಾಣಂಗಿಲ್ಲ ಸರ್. ಗೊನ್ನಿ ಹುಳ ನಮ್ಗೆಲ್ಲ ಹುಳಗಳು ಕಾಣಲ್ಲ. ಡೊನ್ನಿ ಹುಳ ಕಾಣಂಗಿಲ್ಲ ನಿಮ್ಗೆ ಗೊತ್ತಾಗ್ತಿದ್ರಿ. ಡೊನ್ನಿ ಹುಳ ಹತ್ಕತ್ತಿ ತಪ್ಪಲಿ ಇಲ್ತರ್ಕ ಹಿಂಗೆ ಯೆಲ್ಲೋ ಕಲರ್ ಆಗ್ತಿದ್ರಿ. ಯೆಲ್ಲೋ ಕಲರ್ ಆದ್ಮ್ಯಾಗ ಇಲ್ತರ್ಕ ಹಿಂಗೆ ಗಡ್ಡಿ ಇಲ್ತರ್ಕ ತೆಗ್ದು ಹಿಂಗೆ ಜಗಾಕತ್ರಿ ಗಡ್ಡಿನ ಕಿತ್ತಿ ಬರ್ತಿದ್ರಿ. ಹಂಗೆ ಬರ್ತದೆ. ಬರ್ತಿದ್ವಿ ಹಂಗ ಐತ್ಕಿ ಡೊನ್ನಿ ಹುಳ ಇದಾವ ಅದಕ್ಕೆ ಇಲ್ತರ್ಕ ಎಂತೋಮೋಪ್ಯಾಥೋಜೆನಿಕ್ ನೆಮ್ಯಾಟೋಡ್ಸ್ ಅಂತ ಇಲ್ತರ್ಕ ಒಂದು ಪೌಡರ್ ಸಿಗ್ತಿತ್ತು. ಅದ್ ಇಲ್ತರ್ಕ ನೆಲದಾಗ ಇಲ್ತರ್ಕ ಬಿಟ್ಟು ಬಿಡೋದ್ರಿ. ನೀರ್ ಜೊತೆ ಬಿಡ್ರ ಹಿಂಗ ಈ ತರ ಬೇವಿನ ಹಿಂಡ್ಯಾಗ ಮಿಕ್ಸ್ ಮಾಡಿ ಇಲ್ತರ್ಕ ಪಂಪ್ಲೆ ಡ್ರೆಂಚಿಂಗ್ ಮಾಡ್ರಿ. ಅದ್ ಬಿಟ್ರೆ ಇಲ್ಲ ಡೊನ್ನಿ ಹುಳ ಇಲ್ತರ್ಕ 1 ವರ್ಷ ತಗ ನೋಡ್ಕತ್ತಂಗಿಲ್ಲ. ಈಗ ನಮ್ಮಲ್ಲಿ ಮಿನಿಮಮ್ ನಾವು ಏನೇ ಕಬ್ಬು ಹಚ್ಬೇಕಂದ್ರೆ ನಾವು ಸ್ಪ್ರೇ ಮಾಡ್ಬೇಕಂದ್ರೆ ಕಂಪಲ್ಸರಿ ಸ್ಪ್ರೇ ಮಾಡೇಬೇಕ್ರಿ. ಸ್ಪ್ರೇ ಡ್ರಿಂಚಿಂಗ ಇವೆಲ್ಲ ಮಾಡ್ಬೇಕ್ರಿ. ಅಂದ್ರೂ ಹಿಂಗೆ ಮರಿ ಸಂಖ್ಯೆ ಮತ್ತೆ ಅಟ್ ಎ ಟೈಮ್ ಇಲ್ತರ್ಕ ಒಮ್ಮೆ ಹಿಂಗೆ ಬರ್ಬೇಕ್ರಿ. ಇವು ಮರಿ ನಿಮ್ಗೆ ಹಿಂಗೆ ಇಲ್ತರ್ಕ ಸಣ್ಣ ಮಟ್ಟ ಹಿಂಗೆ ಕಾಣಿಸ್ತಾವ ನೋಡ್ರಿ. ಒಂದು ಏಕಾಗಿಲ್ರಿ ಯಾಕೆ ಕಾಣಿಸ್ತಾವ್ರಿ ಆ ಡ್ರಿಂಚಿಂಗ ಸ್ಪ್ರೇ ಮಾಡಿ ಕಾಣಿಸ್ತಾವ. ಹಿಂಗೆ ಇಲ್ತರ್ಕ ನುಸ್ತೆ ಗೊಬ್ಬರ ಚೆಲ್ನು ಮತ್ತು ಕಬ್ಬ ಬರ್ತೈತಿ ಎಲ್ಲರೂ ಮಾಡ್ತಾರೆ ಅಂತ. ಇಲ್ಲ ನಾವು ಡ್ರಿಂಚಿಂಗ್ ಮಾಡಿಲ್ಲ. ನಾವು ನಿಮ್ಮ ಡ್ರಿಂಚಿಂಗ್ ಮಾಡಕತ್ತಿ ಸ್ಪ್ರೇ ಮಾಡಕತ್ತಿ ಯಾವ ಹುಳ ಹತ್ತಬಾರ್ದು ಅದ್ ನೋಡೋದ್ರ ರೋಗ ಬರಬಾರ್ದ್ರಿ. ಈಗ ಹಿಂಗಿಲ್ತರ್ಕ ಇದು ರೋಗ ಬರ್ತೈತಿ ಇದಕ್ಕಿಲ್ತರ್ಕ ಔಷಧ ಬ್ಯಾರೆ ಹೊಡಿಕತ್ತಿ ಅದಿಲ್ತರ್ಕ ಹೊಡಿಯೋದ್ರಿ. ಹಾ ಚಾಲ್ತೈ ಇದು ನಮ್ಗೆ ಗೊತ್ತಿಲ್ಲ ಅಂದ್ರೆ ವಿಡಿಯೋ ಮಾಡಿ ಕಳ್ಸೋಕ್ರಿ ನಿಮ್ಗೆ. ನಿಮ್ಗೆ ಯಾನ್ ಇದು ತಿಳಿಯಂಗಿಲ್ಲ ಇರ್ಲ ಇದು ಹಿಂಗಿಲ್ತರ್ಕ ಈ ಫೋಟೋ ಹಿಂಗೆ ಈಗ ಇದ್ರ ಮ್ಯಾಗ ಚಿಕ್ಕ ರೋಗ ಬಿದ್ದಿತ್ತು ಇಲ್ಲಿ ಹಿಂಗೆ ಕ್ಯಾಮೆರಾ ಇಲ್ತರ್ಕ ತಗೋದ ಹಿಂಗೆ ಹೊಡೆದ ನಂಗೆ ಕಳ್ಸೋದ ನಿಮ್ಗೆ ಲಗೇಜ್ ಹೇಳ್ತೇನೆ ಏನಾಗಿತ್ತು. ಈಗ ತಪ್ಪಲಿಗೆ ಇಲ್ತರ್ಕ ಈ ಡಿಸ್ಟೆನ್ಸ್ ಇಲ್ತರ್ಕ ನೀವು ಯಾವಾಗ ಭೀ ಫೋಟೋನ ಕಳ್ಸೋದಾಯ್ತು. ಈ ತಪ್ಪಲ್ದಾನ್ ಡಿಸ್ಟೆನ್ಸ್ ಎಷ್ಟು ಬಿದ್ದೈತಿ ಅದಿಲ್ತರ್ಕ ತೋರ್ಸೋದು. ಖನ್ಕಿ ಸಣ್ಣ ಏನು ಉದ್ದ ಬೀಳ್ಕದಾವ್. ಈ ತಪ್ಪಲ್ ಇಲ್ತರ್ಕ ಎಷ್ಟು ಆಡಾಗ್ಲಾಕೈತಿ ಹಿಂಗೆ ಬಟ್ ಇಡೋದ ಇದು ಹಚ್ಕೊಡೋದು. 3 ಬಟ್ ಕುಂತಿದ್ದು 3 ಬಟ್ ಅಂತ ಹೇಳೋದ್ರಿ. 2 ಬಟ್ ಕುಂತಿದ್ದು 2 ಬಟ್ ಅಂತ ಹೇಳೋದ್ರಿ. ಮ್ಯಾಗಿಂದ ಇಲ್ತರ್ಕ 4ನೇ ತಪ್ಪಲ್ ಇಲ್ತರ್ಕ ಹೇಳೋದ್ರಿ. ನೀವು ಹೇಳ್ರಿಕಿ ನಾ ಲಗೇಜ್ ನಿಮ್ಗೆ ಹೇಳ್ತಾನೆ ಈ ಥರ ಏನ್ ತಪ್ಪಾಕೈತಿ ಗೊಬ್ಬರ ಇಲ್ತರ್ಕ ಯಾವ್ದು ಕಡಿಮೆ ಬೀಳ್ಕೈತಿ ಅದು ಹೇಳ್ತಾನೆ. ಈಗ ಅಂದ್ರೆ ಇದು ಸರಿ 5 ಫೀಟಿಂದ ಬಿಟ್ಟು ಅಂದ್ರೆ ಹಿಂಗೆ ಹಚ್ಚಿದ ಕರೆಕ್ಟ್ ರೀ. ಹಿಂಗ ಹಚ್ಚೋದ್ರಿ. ಡಬಲ್ ಇಲ್ಲ ಇಲ್ಲ ಡಬಲ್ ಹಚ್ಚಬೇಡ್ರಿ. ಒಂದ್ ಇಲ್ತರ್ಕ ನುಸ್ತಿ ಇಲ್ತರ್ಕ ಸಸ್ಯ ಇಲ್ತರ್ಕ ಹಚ್ಕೋತ ಹೋಗೋದು. 5 ಫೂಟ್ ಇಲ್ತರ್ಕ ಮತ್ತೆ 1.5 ಫೂಟ್ ಒಂದ ಸಸ್ಯ ಒಂದ್ ಎತ್ತಿಗೆ 7 ಮರಿ ತಗೋದ್ರಿ. ಹೆಚ್ಚಿನ ಬ್ಯಾಡ್ರಿ. ಈ ಕಬ್ಬು ತುಳಿದೇವ ಅಂದ್ರೆ ಹೆಂಗೆ ಮಾಡೋದು ಸರ್? ಕಬ್ಬು ತುಳಿಬ್ಯಾಡ್ರಿ. ಕಬ್ಬು ಇಲ್ತರ್ಕ ನಿಮ್ಗೆ ಹೆಂಗ ಆಗ್ತಿದ್ರಿ 2 ಟನ್ ವೇಸ್ಟ್ ರೀ ಅದೆಲ್ಲ. ಹಂಗಂದ್ರೆ ನೀವು 1 ಕಂದ್ ಹಚ್ಚಾಕ್ಬೇಕು ಅದು 1.5 ಫೂಟ್ ಒಂದ್ ಹಚ್ಚಾಕ್ಬೇಕು. ಮತ್ತೆ ಅವು ನಾಟತಾವ ಎಷ್ಟ 1.5 ಫೀಟಿಗೆ ಒಂದು ಹಚ್ಚ ನೀವು ಕಮ್ಮಿ ಸೆ ಕಮ್ಮಿ ಏನಿಲ್ಲ ಅಂದ್ರೆ 3 6 10 ಕಣ್ಣು ಕುಂದಿರ್ತಾರೆ. ನೀವು ಹೇಳ ನಾವು ಮಾಡೋ ಲೆಕ್ಕ ಇವ್ರು ಮಾಡೋ ಲೆಕ್ಕದಾಗ 1 ಕಣ್ಣು ಕೊಡ್ಬೋದು. ಒಂದ ನಿಮ್ಗೆ ಸಸ್ಯ ಅನ್ರಿ ಇವ ಎಲ್ತರ್ಕ ತುಟ್ಟಿ ಹಾರಿಸ್ತಾವ್ರಿ. ಖರೆ 1 ಎಕರ್ದಾಗ ನಿಮ್ಗೆ ಒಂದು ಹಿಶೋಬ ಹೇಳ್ತಾನೆ. ನೀವು ಎಷ್ಟು ಭೀ ಸಮೀಪ ಇದು ಮಾಡ್ರಿ. ನಾಟುನ್ಕಿ ಇಲ್ತರ್ಕ ಟ್ರೇದಾಗ ಎಷ್ಟು ನಾಟ್ತಿದ್ರಲ್ಲ ಹೊಲ್ದಾಗೂ ಅಷ್ಟು ಅದ್ರ ವಿಷಯ ಕಡಿಮೆ ನಾಟ್ತಿತ್ತು. ಖರೆ ಹೆಚ್ಚನ್ನು ನಾಟಂಗಿಲ್ಲ. 70 to 80% ನಾಟ್ತಿತ್ತು. ಇವ್ರ ಘನ್ಕಿ ಇಲ್ತರ್ಕ 6,000 ಹಾಕಿರ್ ತಿಳ್ಕೊರಿ. 80% ಅಂದ್ರೆ ಎಷ್ಟು ಐತ್ರಿ 4,000 ನಾಡ್ದು ಉಳ್ಕಿದ್ದು ಇಲ್ತರ್ಕ ಫೇಲ್ ಹೋದು. ನೀವ್ರ ಅದ್ ಗ್ಯಾಪ್ ಫಿಲ್ಲಿಂಗ್ ಮಾಡಕ್ ಇಲ್ತರ್ಕ ಟೈಮ್ ಶೇರ್ ಅದ್ ಇಂದು ನಾಟುತ್ ನಾಳೆ ನಾಟುತ್ ಅದು ನೋಡ್ಕೋತ 21 ದಿನ ಮುಂದೆ ಹೋಯ್ತಕಿ ಅದು ಫೇಲ್ ಹೋಯ್ತತ್ ತಿಳ್ಕೊ. ನೀವು ಹಿಂದಿಂದಲ್ಲಿ ತಂದು ಸಸ್ಯ ಹಚ್ಚಿರ ಬಿ ಆಗಂಗಿಲ್ಲ. ಅದು ಇದು ಮ್ಯಾಗ ತೆಳಗ್ ಮತ್ತೆ ನಡುಗಿಂದ ನೆಳ ಬಿದ್ದನ್ನು ಸತ್ತ ಹೋಗ್ತಿದ್ರು. ನಿಮ್ಗೆ ಸಸ್ಯ ಇಲ್ತರ್ಕ ಯಾಕೆ ಹಚ್ಚದ್ರಿ ಇದು. ಮತ್ತೆ 1 ಎಕರ್ದಾಗ ತಿಳ್ಕೊರಿ ನಿಮ್ಗೆ 500 ಇಲ್ತರ್ಕ ಸಸ್ಯ ಅಂತ ಇಂಥ ಸಸ್ಯ ಸಾದಾ ಇಲ್ತರ್ಕ ಸಸ್ಯ ತಂದು ಹೆಚ್ಚಿರಿ.
500 ಸಸಿ ಫೇಲ್ ಹೋಯ್ತಂದ್ರೆ 500 ಕಬ್ಬು ಹೋಗ್ಲಿಲ್ಲ ನಿಮ್ಮ ಎಷ್ಟು ಲಾಸ್ ಆಗ್ತೈತಿ ಗೊತ್ತೇನು ಒಂದು ಇಲ್ಲಿಲ್ಲ ಅಂದ್ರೆ 40-50 ಸಾವಿರ ಲಾಸ್ ಆಗ್ತೈತಿ 500 ಸಸ್ಯದ ಹೇಳ್ಕೊಂಡ್ರಿ ಯಾಕೆ 500 × 7 ಮಾಡ್ರಿ 3500 ಐತ್ರಿ 3500 ಇಂಟು ಇಲ್ತ್ರಕ ನೀವು 2 kg ಕಬ್ಬ ಹಿಡ್ತೀರಿ ಎಷ್ಟು ಐತ್ರಿ 3000 ರೀ 500ದ 7 ಟನ್ ಐತಿ ಇದು 10 ಕಬ್ಗೆ 7 ಟನ್ ಐತ್ರಿ ಕುಳೆ ಕಬ್ಗೆ 7 ಟನ್ ಹೋಯ್ತ್ರಿ 14 ಟನ್ ಹೋಯ್ತು 3000 ರೂಪಾಯಿಲಿ ಹಿಡ್ರಿ ಎಷ್ಟು ಲಾಸ್ ಐತಿ ಹೇಳ್ರಿ 42,000 ಇಲ್ತ್ರಕ ಲಾಸ್ ಐತ್ರಿ ನಿಮ್ಗೆ ಆರಿಸಿದ್ರು ಹೊಲ್ದಾಗ ಇಲ್ತ್ರಕ ಏನ್ರಿ ಒಂದೊಂದು ಮಾತು ಇಲ್ತ್ರಕ ಎಲ್ಲ ಇಲ್ತ್ರಕ ಕರೆಕ್ಟಾಗಿ ಮಾಡ್ಕೊತ ಹೋದ್ರಿ ಅಂದ್ರೆ ನಿಮ್ಮ ಫಾಯ್ದೇಶೀರ್ ಆಗೋದೈತ್ರಿ ಹಿಂಗೆ ಒಂದೊಂದು ಇಲ್ತ್ರಕ ನಾನು ಇಷ್ಟು ಎಕರ್ದಾಗ ಇಲ್ತ್ರಕ ಒಂದು 500 ಇದು ಆಗಿದಾವೆ ನಾಟಿಲ್ಲ ಕೆವ 500 ಸಸಿ ಫೇಲ್ ಹೋಗಿದಾವೆ ಹಿಂಗೆ ಆರಿಸ್ತಿದ್ರು ಖರೆ ಇದು 42,000 ಲಾಸ್ ಐತ್ರಿ ನಿಮ್ಗೆ ಆರಿಸಿದ್ರಿ 500 ಕಬ್ಬು ಅಷ್ಟು ಆತ ಸರ್ ಹಾಂ ಅಷ್ಟು ಆತ ಆಗತ್ತಾವ್ರಿ ನಂಗೆ ಗೊತ್ತಿದ್ರಿ ನಾನು 24 ವರ್ಷ ಐತೆ ಇದು ಮಾಡ್ಕದೇನ್ರಿ ಈಗ ಬರೋಬ್ಬರಿ 24 ವರ್ಷ ಐತ್ರಿ ನಾ ಇದು ಕಬ್ಬಿನ ಇದು ಮಾಡ್ತೇನೆ ರೀ ರೈತರು ಇಲ್ತ್ರಕ ಸಣ್ಣ ಬಂದು ಹಿಂಗೆ ಇಲ್ತ್ರಕ ಅಂತಾರಲ್ಲ ಇಲ್ಲೇ ತೆಪ್ತಾರೆ ಖರೆ ಎಲ್ಲ ಎಕ್ದಮ್ ಲಾಸ್ ಬೀಜ ಎಕ್ದಮ್ ಕರೆಕ್ಟ್ ಬೇಕು ನೋಡ್ರಿ ಬೀಜ ಚಲೋ ಅಂದ್ರೂ ನಿಮ್ದು ಎಲ್ಲ ಮುಂದಿನ ಟಾರ್ಗೆಟ್ ಚಲೋ ಬೀಜ ಅಂತ ಇಂತ ಯಾವ ಥರ ನೀವು ಹಚ್ಚಿರಿ 265 ಭಾಳ ಬಂದ 265 ಇರಲ್ರಿ 265 ವೆರೈಟಿ ನೀವು ಯಾವುದು ಹಚ್ಚಿರಿ ಅದೇ ಇದಿಲ್ರಿ ಅದು ಟಿಶ್ಯೂ ಕಲ್ಚರ್ ಐತೆ ಅನ್ ಸೆಕೆಂಡ್ ಸ್ಟೇಜ್ ಐತೆ ಅನ್ ಅದು ನೋಡ್ಬೇಕು ಅದು ಮೀನಲ್ಲಿ ಬೀಜ ಇಲ್ತ್ರಕ ಇದ ಬೀಜ ಅನ್ನೋದು ಅಂದ್ರೆ ಯಾವ್ದು ಇಲ್ತ್ರಕ ಡಿಪೆಂಡ್ ನೀವು 86 ತಗೋರಿ 265 ತಗೋರಿ ಖರೆ ಅದು ಬೀಜ ಎಲ್ಲಿಂದ ಬತ್ ಎಷ್ಟು ದಿನ ಆಯ್ತು ಅದು 7ನೇ ತಿಂಗಳು 7-9 ತಿಂಗಳಾಗ ಅದು ಕಟಾವ್ ಮಾಡಿ 7 ತಿಂಗಳದ 8 ತಿಂಗಳದ ನೋಡ್ಕೊಂಡು ನಾವು ಅದು ಬರ್ತದ ಇಲ್ಲ ಅದು ಗೊತ್ತಿರ್ಬೇಕ್ರಿ ಮತ್ತೆ ಅದು ಎಲ್ಲಿಂದ ತಯಿಂದಾರ ಯಾವ ವರ್ಷ ತಯಿಂದಾರ ಅದು ಗೊತ್ತಿರ್ಬೇಕು ಅದು ಆಗಲ್ಲ ಸರ್ ಹಾ ಇದು ಗೊತ್ತಿರ್ಬೇಕು ಅದು ಹೇಳಲ್ರಿ ಹಾ ನಮ್ಮಲ್ಲಿ ಏನ್ ಮಾಡ್ತಾರೆ ಯಾವ್ದಾರು ನರ್ಸರಿಗೆ ನಿಮ್ಗೆ ಹಚ್ಕೊಡ್ತೇನ್ರಿ ಅಲ್ಲಿ ನಮ್ಮಲ್ಲಿ ನರ್ಸರಿಯಾಗ ಇಲ್ತ್ರಕ ಅಲ್ಲಿ ಐತ್ರಿ ಅಲ್ಲಿ ತೋರಿಸ್ತಾರ ನಿಮ್ಗೆ ಇಲ್ತ್ರಕ ಯಾವ ಡೇಟಿಗೆ ಇಲ್ತ್ರಕ ಎಲ್ಲಿಂದ ಇಲ್ತ್ರಕ ಖಬ್ಬರ್ ಯಾವ ಹೊಲ್ದಾಗ ಬಂದಿತ್ತು ಅಲ್ಲಿಂದ ಇಲ್ತ್ರಕ ಇಲ್ತ್ರಕ ನರ್ಸರಿಗೆ ಯಾವ ಟೈಮ್ಗೆ ಹೋಯ್ತು ಅಲ್ಲಿ ಎಲ್ಲ ಇಲ್ತ್ರಕ ಡೀಟೇಲ್ಸ್ ಇರ್ತಾವ ಸಸಿ ಬಿ ಅಂತ ಇಂಥ ಕಬ್ಬು ಯಾವನ್ಲಿತ್ರ ಹಿಂಗೆ ಕಬ್ಬು ಐತಿ ಕಾಣಿಸ್ತೈತಿ ಸ್ವಸ್ದಾಗ ಕಬ್ಬ ಕೊಡ್ಗ ಅವ್ನ ಕಡೆದ ಮತ್ತು ನಮ್ಮ ನರ್ಸರಿಯಾಗ ಓದ್ ಸಸಿ ಮಾಡೋದ ನಮ್ಮಲ್ಲಿ ನಡೆಯಂಗಿಲ್ರಿ ಮಾಡಂಗಿಲ್ರಿ ನಮ್ಮಲ್ಲಿ ಉಳ್ಕಿದವ್ರಲ್ಲಿ ಇಲ್ತ್ರಕ ನಿಮ್ಗೆ 2 ರೂಪಾಯಿಗೆ 1 ರೂಪಾಯಿ 80 ಪೈಸೆಗೆ ಬಿ ಸಸಿ ಕೊಡ್ತಾರೆ ನಮ್ಮ ನರ್ಸರಿ ರೇಟ್ 2.50 ಐತ್ರಿ ನಿಮ್ಗೆ ಹೋದ್ಮ್ಯಾಗ ಗೊತ್ತಾಗ್ತೈತ್ರಿ ಅಲ್ಲಿ ನೀವು ಅಲ್ಲಿ ಚೆಕ್ ಮಾಡ್ಕೊರಿ ನಿಮ್ಗೆ ಅಂದ್ರೆ ಅಲ್ಲಿ ಹೋದ್ಮ್ಯಾಗ ಅಲ್ಲಿ ಉಳ್ಕಿದವ್ರು ಬಿ ನರ್ಸರಿಯಾಗ ನೋಡ್ರಿ ಮತ್ತು ನಮ್ಮ ನರ್ಸರಿ ಇಲ್ಲ ಕಬ್ಬು ನೋಡ್ರಿ ನಿಮ್ಗೆ ಗೊತ್ತಾಗ್ತೈತ್ರಿ ಅದಕ್ಕೆ ನಾವು ನಿಂಬಲ್ಲಿ ಬಂದು ಮುದ್ದ ಮಾಡಿ ನಿಂದಿಲ್ಲ ಇದು ಇದು 14-0 ವೆರೈಟಿ 14-0-12 ಕೊಯ್ಮತ್ತೂರು ಎಲ್ಲ ಟೋಟಲ್ ಎಲ್ಲ ಅದು ಐತ್ರಲ್ಲಿ ಅದು 86-032 ಅದು ಕೊಯ್ಮತ್ತೂರದಿಂದ ನಮ್ಮಲ್ಲಿ ಒಂದು ಸಸಿ ಹೇಳ್ತಿರ್ಕ ಬೀಜ ಪ್ಲಾಟ್ ಯಾವ ಇದಾವ್ರಿ ಅವೆಲ್ಲ ಕೊಯ್ಮತ್ತೂರದಿಂದ ತಂದು ಹಚ್ಚಿ ಆಯ್ತು ರೈತರು ಕೊಡ್ತೀವಿ ಹಿಂಗೆ ಯಾವ ಕಬ್ಬು ಇಲ್ತಿರ್ಕ ಇದು ಮಾಡಿದ ಇದು ಕ್ರಾಸಿಂಗ್ ಮಾಡಿದ ಇದು ಒಂದೇ ಕ್ರಾಸಿಂಗ್ ಮಾಡಿದ ಕ್ರಾಸಿಂಗ್ ರೀ ಅದು ಇಲ್ರಿ ಅದು 86-032 ಅದು ಇಲ್ತಿರ್ಕ ಖರೆ ಕೊಯ್ಮತ್ತೂರದಿಂದ ಹೆಂಗ್ರಿ ಬೀಜ ಇರಂಗಿಲ್ಲ ಅದು ಕಾಚಿನ ನಾಳ್ಯಾಗ ಬರ್ತಾನ ಬೇರ್ ಮ್ಯಾಗಿಂದ ಇರ್ತೈತ್ರಿ ಅದು ಇವು ಸಸ್ಯಗಳು ಹೆಂಗ್ರಿ ಅವು ಕಬ್ಬು ಇರ್ತಾವ್ರಿ ಅಂದ್ರೆ ಅವು ಸಸ್ಯ ಮತ್ತು ಟಿಶ್ಯೂ ಕಲ್ಚರ್ ಅಂದ್ರೆ ಏನ್ರಿ ಅಲ್ಲಿ ತಳಿ ಕಬ್ಬು ಇರಂಗಿಲ್ರಿ ಕಣ್ಣು ಬಿ ಇರಂಗಿಲ್ರಿ ಅಲ್ಲಿ ಹಿಂಗೆ ನಡುಕೊಂಡು ಈ ಕಬ್ಬಿಂದ ಹಿಂಗೆ ಜಗ್ಗಿಂದ ಇರ್ತಿದ್ರಿ ಈ ಥರಾಗ ಒಂದು ಇಲ್ತರ್ಕ ಸಣ್ಣ ಇದು ಇರ್ತೈತ್ರಿ ಸುಳಿ ಇದಂದು ಇಲ್ತರ್ಕ ಒಂದು ಇದು ತೆಗಿತಾರೆ ಬ್ಯಾಳಿಗತಿ ಹಿಂಗೆ ಕಾಳು ತೆಗಿತಾರೆ ಅದು ಇಲ್ತರ್ಕ ಕಾಚಿನ ನಾಳ್ಯಾಗ ಹಾಕಿದ್ರಿ ಅದು ಹೆಂಗ ರೋಗ ಇರಬಾರ್ದು ಹಿಂದಕ್ಕೆ ಹಂಗೆ ಹಚ್ತಿರಂತ್ರಿ ತುದಿ ಕಡ್ಕೊಂಡೆ ಹಚ್ತಿರಂತ ಕಬ್ಬು ಇಲ್ತ್ರಕ ಅದು ಎಲ್ಲಿ ಮಾಡ್ತೀರಿ ಗೊತ್ತೇನ್ರಿ ಅದು ಕಾಚಿನ ನಾಳ್ಯಾಗ ಕೊಯ್ಮತ್ತೂರು ರಿಸರ್ಚ್ ಸೆಂಟರ್ದಾಗ ಅಲ್ಲಿ ಹವಾಮಾನಲ್ಲಿ ಟೆಂಪರೇಚರ್ ಹಂಗೈತೆ ಅಂತ ಅಲ್ಲಿ ಅಷ್ಟೇ ಬರ್ತಿದ್ದೆ ಅದು ಕಾಚಿನ ನಾಳ್ಯಾಗ ಬರ್ತೈತೆ ಇಲ್ಲಿ ಅಂತ ಎಲ್ಲರೂ ಮಾಡ್ತಿರಲ್ಲ ಅಂತ ಲ್ಯಾಬ್ಗಳು ಈ ಥರಾಗ ಆಗಂಗಿಲ್ಲ ಸರ್ ಇದೇನು ಬೋರಲ್ ನೀರು ಬೋರಲ್ ನೀರು ಹಾಂ